Hi friends, welcome to CS Logic channel. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನ್ ಬಂದು ಅಪ್ಲೈಡ್ ಸೈನ್ಸ್ ಅಂದ್ರೆ ಎಲ್ಲ ಬ್ರಾಂಚಸ್ಗೂ ಕಾಮನ್ ಆಗಿರುತ್ತೆ. ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸೆಷನ್ ಫಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್, ದ ವ್ಯಾಲ್ಯೂ ಆಫ್ 20 ಪೀಟಾ ಹರ್ಟ್ಸ್ ಈಸ್. ಸೊ ನಿಮ್ಮ ಒಂದು 20 ಪೀಟಾ ಹರ್ಟ್ಸ್ ನ ಯಾವ ತರ ಬರೀತೀರಿ ಅಂತ ಕೇಳಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ right answer is option C, 20 into 10 to the power of 15. 10 to the power of 15 ಅನ್ನೋದು ಪೀಟಾ ಹರ್ಟ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್, ದಿ ಟೋಟಲ್ ರೀಡಿಂಗ್ ಫಾರ್ ಸ್ಕ್ರೂ ಗೇಜ್ ಈಸ್ ಫೌಂಡ್ ಬೈ. ಸೊ ನಿಮ್ಮ ಒಂದು ಟೋಟಲ್ ರೀಡಿಂಗ್ ನ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ ಸ್ಕ್ರೂ ಗೇಜ್ದು. ಇಟ್ ಈಸ್ PR total reading is equal to pitch scale reading plus head scale reading into least count plus or minus 0 correction. ಓಕೆನಾ? ಇದು ಮೇನ್ ಫಾರ್ಮುಲಾ ನಿಮ್ಮ ಒಂದು ಟೋಟಲ್ ರೀಡಿಂಗ್ ಆಫ್ ಸ್ಕ್ರೂ ಗೇಜ್ಗೆ. Next question, the least count of the slide calipers is 0.01 centimeters in a setting. The zero of the vernier scale lies between 3.2 centimeters and 3.3 centimeters, and fifth division of vernier coincides with the main scale division. The total reading is. So total reading ಗೆ ಆಲ್ರೆಡಿ ಫಾರ್ಮ್ನ ನೋಡಿದ್ದೀವಿ. ಸೊ ಅವ್ರು ಕೇಳ್ತಾ ಇರೋದೇನು ಅಂದ್ರೆ ಟೋಟಲ್ ರೀಡಿಂಗ್ ಲೈಸ್ ಬಿಟ್ವೀನ್ 3.2 ಮತ್ತೆ 3.3 ನಡುವೆ ಇದೆ, ಅದ್ರದ್ದು ಫಿಫ್ತ್ ಡಿವಿಷನ್ ಕೇಳಿದ್ದಾರೆ. ಸೊ ನಮಗೆ ಲೀಸ್ಟ್ ಕೌಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಏನ್ ಮಾಡ್ಬೋದು, ಟೋಟಲ್ ರೀಡಿಂಗ್ PR ಇಸ್ ಈಕ್ವಲ್ ಟು, ಸೊ ನಾನು ಫಸ್ಟ್ ವ್ಯಾಲ್ಯೂ ಏನ್ ತಗೋತೀನಿ, ಲೈಸ್ ಬಿಟ್ವೀನ್ ಆಗಿರೋದ್ರಿಂದ 3.2 ಇಂದ 3.3, ಸೊ 3.2 ತಗೋತೀನಿ. 3.2 ಪ್ಲಸ್ ಫಿಫ್ತ್ ಡಿವಿಷನ್, ದಟ್ ಈಸ್ ಹೆಡ್ ಸ್ಕೇಲ್ ಡಿವಿಷನ್ಸ್ ಕೊಟ್ಟಿದ್ದಾರೆ. ಹೆಡ್ ಸ್ಕೇಲ್ ಡಿವಿಷನ್ ಇಸ್ 5 ಇಂಟು ಲೀಸ್ಟ್ ಸ್ಕೇಲ್ ಡಿವಿಷನ್ ಎಷ್ಟು 0.01. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಅಂದ್ರೆ 3.2 ಪ್ಲಸ್ 0.05 ಬರುತ್ತೆ. ಸೊ ಹಂಗಿದ್ಮೇಲೆ ಏನಾಗುತ್ತೆ 3.25 centimeters. ಓಕೆ, ದ ಟೋಟಲ್ ರೀಡಿಂಗ್ ಇಸ್ 3.2 centimeters. ನೆಕ್ಸ್ಟ್ ಕ್ವೆಶ್ಚನ್, ದ ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಫ್ ಎ ವೆಕ್ಟರ್ ಆರ್. ಸೊ ನಿಮ್ಮ ಒಂದು ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಫ್ ವೆಕ್ಟರ್ ಕೇಳಿದ್ದಾರೆ. ಸೊ ಅದ್ರದ್ದು ಫಾರ್ಮುಲಾ ಏನು ಅಂದ್ರೆ ಆಪ್ಷನ್ 1 is the right answer, that is Rx is equal to R cos theta, comma Ry is equal to R into sin theta. Okay, next question, a body of weight 5 kg is suspended by meaning of a light string. It is pulled horizontally until the string makes an angle of 30 degree with vertical. Then the horizontal force applied is. ಸೊ ನಿಮ್ಮ ಒಂದು ಸ್ಟ್ರಿಂಗ್ ಇರುತ್ತೆ 5 kg ತೂಕದ್ದು ಒಂದು ಪ್ಲೇಸ್ ಆಗಿರುತ್ತೆ. ಸೊ ಅದೇನಾಗ್ತದೆ ಇಸ್ ಪುಲ್ಡ್ ಹಾರಿಜಾಂಟಲಿ. ಸೊ ಪುಲ್ಡ್ ಹಾರಿಜಾಂಟಲಿ ಅಂದ್ರೆ ದಿಸ್ ಇಸ್ ಹಾರಿಜಾಂಟಲಿ, ಪುಲ್ಡ್ ಹಾರಿಜಾಂಟಲಿ, ಅಂಡ್ ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಆಫ್ ಎಷ್ಟು ಮಾಡ್ತಾ ಇದೆ ಅಂದ್ರೆ 30 ಡಿಗ್ರಿ ಮಾಡ್ತಾ ಇದೆ. ಓಕೆನಾ? ಸೊ ಇಟ್ ಇಸ್ ಮೇಕಿಂಗ್ ಅನ್ ಆಂಗಲ್ ಆಫ್ 30 ಡಿಗ್ರಿ ಅಂಡ್ kg ಕೊಟ್ಟಿದ್ದಾರೆ, ದಟ್ ಈಸ್ ವೇಟ್. So which is opposite is 5 kg they have given. So we need to find out what is the force as applied. So F is equal to M into tan theta. So tan theta. So M ಎಷ್ಟು ಕೊಟ್ಟಿದ್ದಾರೆ 5 kg ಕೊಟ್ಟಿದ್ದಾರೆ. So 5 into tan theta is equal to 1 by root 3. Okay, so it is 5 divided by root 3 is the right answer, that is force applied on the horizontal. Then the horizontal force will be 5 divided by root 3 kg per weight. Okay, next question, among these which is the vector quantity. ನೀವು physical quantity ಮತ್ತೆ scalar quantity ಮತ್ತೆ vector quantity ನ ಕಲ್ತ್ಕೊಂಡಿರ್ಬೇಕಾಗುತ್ತೆ. ಸೊ ಇದರಲ್ಲಿ ಯಾವುದು vector quantity ಅಂತ ಕೇಳಿದ್ರೆ ಆಪ್ಷನ್ C is the surface tension is your right answer. Next question, the resultant of two like parallel forces P and Q acting at a point is. So on the error forces ಇದೆ P and Q are parallel, both are parallel at a point ತಗೊಂಡ್ರೆ ಏನ್ ಸಿಮಿಲಾರಿಟಿ ಇರುತ್ತೆ ರಿಸಲ್ಟೆಂಟ್ ಅಂತ ಕೇಳಿದ್ದಾರೆ. ಇಟ್ ಈಸ್ P plus Q in between P and Q. Okay, so next question, shock absorber in automobiles is an example for. ನಿಮ್ಮ ಒಂದು ಆಟೋಮೊಬೈಲ್ಸ್ ಅಲ್ಲಿ ಶಾಕ್ ಅಬ್ಸರ್ವರ್ಸ್ ಯೂಸ್ ಮಾಡ್ತೀವಿ, ಅದು ಯಾವುದಕ್ಕೆ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಕಂಪ್ರೆಸಿವ್ ಸ್ಟ್ರೆಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ದ ಎಲಾಸ್ಟಿಕ್ ಆಫ್ ಸ್ಟೀಲ್ ಕಂಪೇರ್ ಟು ರಬ್ಬರ್ ಈಸ್. ಸೊ ನಿಮ್ಮ ಒಂದು ಸ್ಟೀಲ್ನ ಎಲಾಸಿಟಿನ ರಬ್ಬರ್ಗೆ ಕಂಪೇರ್ ಮಾಡಿದಾಗ ಅದು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಟ್ ವಿಲ್ ಬಿ ಮೋರ್. When you compare to the steel, the rubber will be more. Next question, the stress strain graph for an elastic body within elastic limit is. So
ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಪ್ಲಾಟ್ ಮಾಡಿದಾಗ ದ ಎಲಾಸಿಟಿ ಆಫ್ ದಿ ಬಾಡಿ ಎಲಾಸ್ಟಿಕ್ ಲಿಮಿಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ ಓಕೆನಾ. ಸೊ ಇಟ್ ವಿಲ್ ಬಿ ಲೀನಿಯರ್, ಗ್ರಾಫ್ ಲೀನಿಯರ್ ಆಗಿ ಪ್ಲಾಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, the maximum stress of the steel wire is 500 newtons meter into meter square if the area of the cross sectional wire is 0.05 meter square, then the force is. So ನಿಮಗೆ ಫೋರ್ಸ್ ಅನ್ನ ಕಂಡುಹಿಡಿಯಬೇಕು ಅಂತ ಕೇಳಿದ್ದಾರೆ. ಸೊ ಸ್ಟ್ರೆಸ್ ಇಸ್ ಈಕ್ವಲ್ ಟು ಏನು ಅಂದ್ರೆ ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ, ಸ್ಟ್ರೆಸ್ ಕೊಟ್ಟಿದ್ದಾರೆ 500 ನ್ಯೂಟನ್ಸ್ ಪರ್ ಮೀಟರ್ ಇಂಟು ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾರೆ, ದಟ್ ಈಸ್ 0.05 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಅಂದ್ರೆ ನ್ಯೂಟನ್ಸ್ ಪರ್ ಮೀಟರ್ ಸ್ಕ್ವೇರ್ ಇಂಟು ಮೀಟರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ನ್ಯೂಟನ್ ಡಿವೈಡೆಡ್ ಬೈ ಮೀಟರ್ ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ವೈ 25 ಮೀಟರ್ ಇಂಟು ನ್ಯೂಟನ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಇನ್ ಕಾನ್ಕೇವ್ ಮೆನಿಸ್ಕಸ್ ದ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಈಸ್. ಸೊ ನಿಮ್ಮ ಒಂದು ಕಾನ್ಕೇವ್ ಮೆನಿಸ್ಕಸ್ ಅಲ್ಲಿ ಆಂಗಲ್ ಕಾಂಟ್ಯಾಕ್ಟ್ ಏನಾಗಿರುತ್ತೆ ಅಂತ ಕೇಳಿದರೆ ಆಬ್ಟ್ಯೂಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ದ ಸರ್ಫೇಸ್ ಟೆನ್ಷನ್ ಆಫ್ ದ ಲಿಕ್ವಿಡ್ ವೇರೀಸ್ ಆಸ್. ಸೊ ನಿಮ್ಮ ಒಂದು ಲಿಕ್ವಿಡ್ ನ ಸರ್ಫೇಸ್ ಟೆನ್ಷನ್ ಯಾವ್ದು ವೇರಿಯೇಷನ್ಸ್ ಆಗುತ್ತೆ ಅಂತ ಕೇಳಿದರೆ ಇಟ್ ಈಸ್ ಡೈರೆಕ್ಟ್ಲಿ ವೇರೀಸ್ ವಿತ್ ಯುವರ್ ಬೋತ್ ಟೆಂಪರೇಚರ್ ಅಂಡ್ ಡೆನ್ಸಿಟಿ. ಓಕೆ, ಕ್ವೆಶ್ಚನ್, the thrust on the bottom of the container having a base of 0.5 meter square filled with water to a height of 6 centimeters. So ನಮ್ಗೆ ಏನು ಕೇಳಿದ ಟ್ರಸ್ಟ್ ಆನ್ ದ ಬಾಟಮ್ ಆಫ್ ದಿ ಕಂಟೈನರ್ಸ್, ಇದು ಲಾಸ್ಟ್ ಪೇಪರ್ ಅಲ್ಲಿ ಮಾಡಿದೀನಿ. ಸೊ ದ ರೈಟ್ ಆನ್ಸರ್ ಇಸ್ 294 ನ್ಯೂಟನ್ಸ್. ಹೇಗೆ ಬರುತ್ತೆ ಅಂತ ಸೊಲ್ಯೂಷನ್ ನೋಡ್ಕೊಂಬರೋಣ. ದಿಸ್ ಇಸ್ ಅವರ್ ಸೊಲ್ಯೂಷನ್. ಡೆನ್ಸಿಟಿ ಆಫ್ ವಾಟರ್ ಏನು ಅಂದ್ರೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ದಟ್ ಈಸ್ 10 to the power of 3 kg per meter cube ಆಗುತ್ತೆ. ಸೊ ವಾಟರ್ ಫಿಲ್ಡ್ ಅಪ್ ಟು ಅನ್ ಹೈಟ್. ಸೊ ಹೈಟ್ ನಮ್ಗೆ ಕೊಟ್ಟಿರೋದೇನು 6 ಸೆಂಟಿಮೀಟರ್ಸ್ ಅಲ್ಲಿ ಕೊಟ್ಟಿರೋ, ಮೀಟರ್ಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 0.06 ಮೀಟರ್ಸ್ ಆಗುತ್ತೆ. ನೆಕ್ಸ್ಟ್ ಒಂದು ಏರಿಯಾ ಆಫ್ ಬೇಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 0.5 ಮೀಟರ್ ಸ್ಕ್ವೇರ್. ಅಸ್ಯೂಮ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಲ್ಲಿ ಏನು ಕೊಟ್ಟಿಲ್ಲ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಬಟ್ ತಗೋಬೇಕಾಗುತ್ತೆ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿಲ್ ಬಿ ಈಕ್ವಲ್ ಟು 0 ಪಾಸ್ಕಲ್ ಅಂತ ಅಸ್ಯೂಮ್ಷನ್ ಮಾಡ್ಕೊಂಡಿದ್ವಿ ಓಕೆನಾ. ಸೊ ಪ್ರೆಷರ್ ಅಟ್ ದಿ ಬಾಟಮ್ ಆಫ್ ದಿ ಟ್ಯಾಂಕ್ ನಮಗೆ ಪ್ರೆಷರ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ದಟ್ ನಥಿಂಗ್ ಬಟ್ ಟ್ರಸ್ಟ್ ಕಂಡುಹಿಡಿಯಬೇಕಾಗುತ್ತೆ. ಟ್ರಸ್ಟ್ ಕಂಡುಹಿಡಿಯೋಕೆ ಮುಂಚೆನೆ ನಾವು ಪ್ರೆಷರ್ ಕಂಡುಹಿಡ್ಕೊಂಡ್ರೆ ಟ್ರಸ್ಟ್ ಕಂಡುಹಿಡಿಯೋದು ಈಸಿ ಆಗುತ್ತೆ ಓಕೆನಾ. ಸೊ ಪಿ ಇಸ್ ಈಕ್ವಲ್ ಟು ಪಿ ನಾಟ್, ದಟ್ ಈಸ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಪ್ಲಸ್ ಡೆನ್ಸಿಟಿ ಆಫ್ ವಾಟರ್ ಇಂಟು ಗ್ರಾವಿಟೇಷನ್ ಇಂಟು ಹೈಟ್. ಸೊ ಅದನ್ನೆಲ್ಲ ಮಾಡಿದ್ರೆ ಕ್ಯಾಲ್ಕುಲೇಷನ್ ಗ್ರಾವಿಟಿದು ನಿಮಗೆ ಗೊತ್ತಿರುತ್ತೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ದಟ್ ಈಸ್ 9.8 ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಸೊ ನಿಮ್ಮ ಪ್ರೆಷರ್ ಏನಾಗುತ್ತೆ ಅಂದ್ರೆ ಪ್ರೆಷರ್ ಅಟ್ ದಿ ಬಾಟಮ್ ಆಫ್ ದಿ ಟ್ಯಾಂಕ್ ಬಂದು 588 ಪಾಸ್ಕಲ್. ಸೊ ನಮ್ಗೆ ಏನು ಕೇಳಿದ್ರೆ ಟ್ರಸ್ಟ್. So thrust on the bottom of the surface, F is equal to P into A. That is nothing but pressure into area, cross-sectional area or area of the container. So it is 0.5 na ನಿಮ್ಮ ಒಂದು pressure ಜೊತೆ multiplication ಮಾಡಿದ್ರೆ you will get the force as a 294 newtons. Okay, passing to the question. So the right answer is option B, 294 newtons. Next question. The fastest mode of transfer of heat is. So ನಿಮ್ಮ ಒಂದು heat ನ ಫಾಸ್ಟೆಸ್ಟ್ ಮೋಡ್ ಟ್ರಾನ್ಸ್ಫರ್ ಅಂದ್ರೆ ಒನ್ ಫಾರ್ಮ್ ಆಫ್ ಎನರ್ಜಿ ಇಂದ ಅನದರ್ ಫಾರ್ಮ್ ಆಫ್ ಎನರ್ಜಿ ಕನ್ವರ್ಷನ್ ಮಾಡುವಂತ ಪ್ರೋಸೆಸ್ ಯಾವ್ದ್ರಲ್ಲಿ ಜಾಸ್ತಿ ಬೇಕಾಗುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಆಪ್ಷನ್ ಸಿ, ದಟ್ ಈಸ್ ರೇಡಿಯೇಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ obstacle temperature. Next question, pressure is directly proportional to absolute temperature at constant volume is a statement of. So ನಿಮಗೆ ಕೊಟ್ಟಿರುವಂತ ಪ್ರೆಷರ್ ಸ್ಟೇಟ್ಮೆಂಟ್ ಏನಿದೆ ಅದು ಯಾವ ಲಾಸ್ಗೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. ಇಟ್ ಈಸ್ ಆಪ್ಷನ್ 3, ಗೆ ಲೂಕಸ್ ಲಾ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಬಾಯ್ಸ್ ಲಾ is applicable for. ಸೊ ನಿಮ್ಮ ಬಾಯ್ಸ್ ಲಾ ಯಾವುದಕ್ಕೆ ಅಪ್ಲಿಕೇಬಲ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಇಟ್ ಈಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ 1, ದಟ್ ಈಸ್ ಐಸೋಥರ್ಮಲ್ ಪ್ರೋಸೆಸ್ಗೆ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, at absolute zero temperature the pressure and volume of a given mass of gases is. So absolute zero temperature ಆಗಬೇಕು ಯಾವಾಗ ಅಂದ್ರೆ pressure and volume of the mass gases ಇದ್ದಾಗ ಅಂತಾಗ. ಸೊ ಯಾವ ಕ್ರೈಟೀರಿಯಾ ತಗೋತೀವಿ ಅಂದ್ರೆ 0. Okay, next question, in cold countries the windows are provided with double doors because. ಸೊ ನಿಮ್ಮ ಒಂದು ಕೋಲ್ಡ್ ಕಂಟ್ರೀಸ್ ನೇಷನ್ಸ್ ಅಲ್ಲಿ ಯಾಕೆ ಮನೆಗೆ ಡಬಲ್ ಡೋರ್ ವಿಂಡೋಸ್ ನ ಪ್ಲೇಸ್ ಮಾಡಿರ್ತೀವಿ ಅಂತ ಕೇಳಿದ್ದಾರೆ. ಏನಕ್ಕೆ ಅಂದ್ರೆ in order for a security purpose. Question, the sound waves and light waves can be differentiated by. ನಿಮ್ಮ ಒಂದು ಸೌಂಡ್ ವೇವ್ಸ್ ಲೈಟ್ ವೇವ್ಸ್ ನ ಡಿಫ್ರೆನ್ಶಿಯೇಟ್ ಯಾವ್ದ್ರಲ್ಲಿ ಮಾಡಬಹುದು ಅಂತ ಕೇಳಿದ್ದಾರೆ. ಇಟ್ ಈಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಪೋಲರೈಸೇಷನ್ ಪ್ರೋಸೆಸ್ ಇಂದ. ಓಕೆ, ಪ್ರೋಸೆಸ್ ನೋಡ್ಕೊಂಡು ಚೇಂಜಸ್ ನ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್, the velocity of sound waves in gas is dependent on. ಸೊ ನಿಮ್ಮ ಒಂದು ಸೌಂಡ್ ನ ವೆಲಾಸಿಟಿ
ಗಾಳಿಯಲ್ಲಿದ್ದಾಗ ಗ್ಯಾಸಲ್ಲಿದ್ದಾಗ ಯಾವುದ್ರ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಯುವರ್ ಆಪ್ಷನ್ ಸಿ ಪ್ರೆಷರ್. Okay, it is independent of pressure. Next question. The superposition of two waves of same frequency moving in opposite direction is. So ನಿಮ್ಮ ಒಂದು superposition of two waves same frequency ಇದ್ದು moving in ಎದುರು ಪದ್ರಿಗೆ ಹೋಗ್ತಾ ಇದ್ರೆ opposite directions ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ರೆ we call it as stationary waves. Okay, next question. For every degree rise of temperature, the velocity of sound waves in gas is increased by. So ನಾವು ಯಾವಾಗ 1 ಡಿಗ್ರಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಟೆಂಪರೇಚರು ನಮ್ಮ ವೆಲಾಸಿಟಿ ಆಫ್ ಸೌಂಡ್ ವೇವ್ಸ್ ಈ ಗಾಳಿಯಲ್ಲಿದ್ದಾಗ ಗ್ಯಾಸಲ್ಲಿದ್ದಾಗ ಏಕೆ? The right answer is option 4, that is 0.6 meter per second. Okay. Next question. The angle between the particle vibration and wave propagation in a transverse wave is. So ನಿಮ್ಮ ಒಂದು ಟ್ರಾನ್ಸ್ವರ್ಸ್ ವೇವ್ಸ್ ನಲ್ಲಿ ಆಂಗಲ್ ಎಷ್ಟು ಆಂಗಲ್ಸ್ ಡಿಫರೆನ್ಸ್ ಆಗಿ ನಿಮ್ಮ ಒಂದು ಪಾರ್ಟಿಕಲ್ ವೇರಿಯೇಷನ್ ಮತ್ತೆ ವೇವ್ ಪ್ರೊಪಗೇಷನ್ ಆಗುತ್ತೆ ಅಂತ ಕೇಳಿದ್ರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, 90 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. Original tension in the string, the frequency of the sonometer wire is doubled when the tension is increased by 12 kg weight is. So ನಮಗೆ ಕೇಳಿದರೆ ಒರಿಜಿನಲ್ ವೆಯ್ಟ್ ಆಫ್ ದಿ ಸ್ಟ್ರಿಂಗ್ ನ ಕಂಡುಹಿಡಿಯಬೇಕಾಗುತ್ತೆ ಅಂತ ಕೇಳಿದರೆ. ಸೊ ಫಸ್ಟ್ ಇನಿಷಿಯಲಿ ಫ್ರೀಕ್ವೆನ್ಸಿ ಏನ್ ಮಾಡಿದ್ದಾರೆ, ಡಬಲ್ಡ್ ಮಾಡಿದಾಗ ನಮಗೆ 12 kg ಬರುತ್ತೆ. ಬಟ್ ಇನಿಷಿಯಲಿ ಇದ್ದಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ವೆಯ್ಟ್. ಸೊ ದಟ್ ಈಸ್ F2 is nothing but frequency 2. So frequency 2 ಏನಾಗುತ್ತೆ, ಫಸ್ಟ್ ಇರೋದಕ್ಕಿಂತ 2 ಪಟ್ಟು ಜಾಸ್ತಿ ಆದಾಗ. ಸೊ F1 plus 2 times the F1. Okay, so F2 will become as 3F1 ಆಗುತ್ತೆ. ಓಕೆನಾ, ಸೊ ಇವಾಗ ನಮ್ಗೆ ಏನ್ ಬೇಕಾಗಿದೆ, ಒರಿಜಿನಲ್ ವೆಯ್ಟ್ ಬೇಕಾಗಿದೆ. ಸೊ ಒರಿಜಿನಲ್ ವೆಯ್ಟ್ ಇಸ್ ಈಕ್ವಲ್ ಟು F2 divided by F1 into, so tension to string to weight T1, tension 1 has been increased. So W2 divided by W1. Okay, so ಇವಾಗ ನಮಗೆ F2 ಬದಲಾಗಿ ಏನಾಗಬೇಕು, 3F1 ಆಗಬೇಕು. ಸೊ F1 get cancel ಆಗುತ್ತೆ, 3 ಉಳ್ಕೊಳ್ಳುತ್ತೆ ಆ ಸೈಡು. ಸೊ 3 is equal to 3 ಆಗುತ್ತೆ. ಸೊ 3 ಇಲ್ಲಿ T2 ಬಂದು ನಿಮ್ಮ ಒಂದು ವೆಯ್ಟ್, W2 ಬಂದು ವೆಯ್ಟ್ ಬಂದು 12 kg ಇದೆ. ಸೊ ಆ 12 kg ವ್ಯಾಲ್ಯೂ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ W1 will become it as, so W1 will become it as is equal to 12 divided by 3 ಆಗುತ್ತೆ. ಸೊ 12 divided by 3 ಎಷ್ಟಾಗುತ್ತೆ, ದಟ್ಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 4 kg ವೆಯ್ಟ್ ಆಗುತ್ತೆ. ಇನಿಷಿಯಲ್ ವೆಯ್ಟ್ ಎಷ್ಟಿತ್ತು ಟೆನ್ಷನ್ ಸ್ಟ್ರಿಂಗ್ಸ್ ಅಲ್ಲಿ, ಇಟ್ ಇಸ್ 4 kg ವೆಯ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಆಟ್ ರೆಸೊನೆನ್ಸ್ ಬಾಡಿ ವೈಬ್ರೇಟ್ಸ್ ವಿತ್. ಸೊ ನಿಮ್ಮ ಒಂದು ರೆಸೊನೆನ್ಸ್ ಅಲ್ಲಿ ಬಾಡಿ ವೈಬ್ರೇಷನ್ಸ್ ಸ್ಮಾಲ್ ಆಂಪ್ಲಿಟ್ಯೂಡ್ ಲಾರ್ಜ್ ಆಂಪ್ಲಿಟ್ಯೂಡ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಇಸ್ ಲಾರ್ಜರ್ ಆಂಪ್ಲಿಟ್ಯೂಡ್. ಬಾಡಿ ವೈಬ್ರೇಟ್ಸ್ ವಿತ್ ಲಾರ್ಜರ್ ಆಂಪ್ಲಿಟ್ಯೂಡ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Occurs in mining due to the presence of. ಸೊ ನಿಮಗೆ ಬೀಟ್ ಸೌಂಡ್ಸ್ ಅಪಿಯರ್ ಆಗುತ್ತೆ ಮೈನಿಂಗ್ ಅಲ್ಲಿ ಮಾಡ್ತಾ ಇದ್ದಾಗ, ಯಾಕೆ ಅಂತ ಕೇಳಿದರು, ಬಿಕಾಸ್ ಆಫ್ ಕಂಟಾಮಿನೇಟೆಡ್ ಏರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ದ ಸ್ಟೇಟ್ಮೆಂಟ್ ವಿಚ್ ಇಸ್ ಕರೆಕ್ಟ್ ಇನ್ ದಿಸ್ ಈಸ್. ಸೊ ಕೊಟ್ಟಿರುವಂತ 4 ಆಪ್ಷನ್ಸ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಇದರಲ್ಲಿ 2 ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಗಾಮಾ ರೇಸ್ ಹ್ಯಾವ್ ಶಾರ್ಟರ್ ವೇವ್ ಲೆಂತ್ than microwaves, as well as ultraviolet rays have shorter wavelength than violet rays. Both are correct answer. Okay, so next question. Laser is used in. So ನಿಮ್ಮ ಲೇಸರ್ ಎಲ್ಲಿ ಬಳಕೆ ಆಗಿರುತ್ತೆ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಎಲ್ಲಿ ಬಳಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ಲೇಸರ್ಸ್ ಅಬ್ರಿವೇಷನ್ ಏನು ಅಂದ್ರೆ ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂಡ್ ರೇಡಿಯೇಷನ್ಸ್. ಓಕೆ, ಸೊ ಇದು ಬಂದು LIVAR ಅಲ್ಲಿ ಯೂಸ್ ಮಾಡ್ತಾರೆ. ಫುಲ್ ಫಾರ್ಮ್ ಏನು, ಲೈಟ್ ಡಿಟೆಕ್ಟಿವ್ ಅಂಡ್ ರೇಂಜಿಂಗ್ ಅಲ್ಲಿ ನಿಮ್ಮ ಒಂದು ಲೇಸರ್ ನ ಬಳಕೆ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಕ್ವೆಶ್ಚನ್. ನ್ಯಾನೋ ಮೀನ್ಸ್. ನ್ಯಾನೋ ಅಂದ್ರೆ ಇದು 10 to the power of 9. ಓಕೆ, ಸೊ ಇದ್ರದ್ದು ಫುಲ್ ಝೀರೋಸ್ನ 9 zeros ಆಡ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಮೀಟರ್ಸ್ ಅಂತ. ಓಕೆನಾ, ಸೊ ಇಟ್ ಈಸ್ ಆಪ್ಷನ್ 4, 1 billion of meter. 1 billionth of meter. Okay, next question. Microphone is a. So microphone ಏನು ಅಂತ ಕೇಳಿದಾರೆ. Microphone is a transducer. Okay, next question. The principle behind optical fiber is. So ನಿಮ್ಮ ಒಂದು optical fibers ನ principle ಏನಾಗಿರುತ್ತೆ ಅಂದ್ರೆ it is total internal reflection. Option 2 is the right answer. Okay, next question. Faraday's first law of electrolysis is
represented mathematically as. So ನಿಮ್ಮ ಒಂದು Faraday's first law of electrolysis ನ mathematical formula ಏನು ಅಂತ ಕೇಳಿದ್ದಾರೆ. It is M is equal to Z into Q. M ಅಂದ್ರೇನು mass of substances produced. Z is nothing but electrochemical equivalent. Q is nothing but charge in the electrolysis. Okay, so formula na ಜ್ಞಾಪಕ ಇಟ್ಕೋಬೇಕಾಗುತ್ತೆ. Next question. A galvanic cell setup between two dissimilar metals in contact is called. So ನಿಮ್ಮ ಒಂದು galvanic cells ನ setup ಮಾಡಿದಾಗ between two similar metals in contact ಆ process ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. It is right answer is composition cell. Okay, next question. In which of this cell the reaction can be reversed? So ಇಲ್ಲಿ ಕೊಟ್ಟಿರುವಂತ ಯಾವ ಸೆಲ್ ಅಲ್ಲಿ ರಿಯಾಕ್ಷನ್ ರಿವರ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ ಅಂತ ಕೇಳಿದ್ದಾರೆ. The right answer is option 2 secondary cells. Next question. The statement which is true for fuel cell is. So ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಫ್ಯೂಯಲ್ ಸೆಲ್ಸ್ ಗೆ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. It is option 3, that is they lubricate more heat. Okay, next question. Alloy of steel is a mixture of. So alloy ಅನ್ನೋದು ಏನು ಕಾಂಪೋಸಿಟ್ ಕೆಮಿಕಲ್ ಆಗಿರುತ್ತೆ. ಅದು ಯಾವ ಕಾಂಪೋಸಿಟ್ ಮೆಟೀರಿಯಲ್ ಇಂದ ಮಾಡಲಾಗಿರುತ್ತೆ ಅಂತ ಕೇಳಿದ್ದಾರೆ. It is option 1 is the right answer. Chromium, iron and nickel. Okay, question. The material with weak intermolecular force of attraction between polymer chains. So ನಿಮ್ಮ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ವೀಕ್ ಆಗಿ intermolecular force of attraction between polymer chains ನ ಹೊಂದಿರುತ್ತೆ ಅಂತ ಕೇಳಿದ್ದಾರೆ. ಯಾವ ಮೆಟೀರಿಯಲ್? It is elastomers. Okay, the type of composite material to which reinforced concrete belongs to. So ಕೊಟ್ಟಿರೋ options ಅಲ್ಲಿ option 2 is the particulate is the right answer. This type of material, composite materials, will reinforces the concrete. Okay, next question. pH value of solution is given by. So ನಿಮ್ಮ ಒಂದು pH values ನ ಓದಿರ್ತೀರಾ, acids and bases. So ಅದರದ್ದು ಫಾರ್ಮುಲಾ ಕೇಳಿದ್ದಾರೆ. solution to formula, it is option 1 is the right answer. That is minus log hydrogen ion to the base of 10. Okay, so base of E anta baritira, that is not also, it's not right. It is H ion. Okay, so ee session na illige wind up ಮಾಡ್ತಾ ಇದೀವಿ. ನಿಮಗೆ ಇಷ್ಟ ಆಗ್ತಿದ್ರೆ please subscribe to my channel. Thank you.